ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಇವತ್ತಿನ ದಿನ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಆಚರಣೆ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಈ ಚುನಾವಣೆ ಇರೋದ್ರಿಂದ ಭಾಳ ಸರಳವಾಗಿ ಕಾರ್ಯಕ್ರಮ ಮಾಡಿ ಇಡೀ ಮನೆ ಮನೆ ಮಾತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳಂತೇಳಿ ಪ್ರತಿದಿನವೂ ಕೂಡ ನಾವು ಉಲ್ಲೇಖ ಮಾಡ್ತಾನೆ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರ ಆಶಯಗಳನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಪ್ರತಿ ವ್ಯಕ್ತಿಗೆ ಅವರ ವಿಚಾರಗಳು ಮುಟ್ಟಬೇಕು. ಸಂವಿಧಾನವೇ ಇವತ್ತು ನಮ್ಮ ದೇಶಕ್ಕೆ ನಾವೊಂದು ಭಗವದ್ಗೀತೆ ಹೇಗೆ ನಮಗಿದೆಯೋ ಅದೇ ರೀತಿ ಸಂವಿಧಾನವೂ ಕೂಡ ನಮಗೆ ಬಹಳ ದೊಡ್ಡ ಗ್ರಂಥ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತ ಹೇಳಿದರೆ ಈ ದೇಶದಲ್ಲಿ ನಾವು ಇಷ್ಟು ನೆಮ್ಮದಿಯಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರಪಂಚದಲ್ಲೇ ಬಹಳ ಅತ್ಯುನ್ನತವಾದಂಥ ಮತ್ತು ಪ್ರಸಿದ್ಧವಾದಂಥ ಒಂದು ಗ್ರಂಥವನ್ನು ಸಂವಿಧಾನವಾಗಿ ನಮಗೆ ಕೊಟ್ಟಿದ್ದಾರೆ. ಅದರಡಿಯಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೂರ್ಯ ಚಂದ್ರ ಇರೋವರೆಗೂ, ಆಕಾಶ ಭೂಮಿ ಇರೋವರೆಗೂ ಕೂಡ ನಾವು ಪ್ರತಿನಿತ್ಯ ನೆನೆಸ್ಕೊಳ್ಬೇಕಾಗ್ತದೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ದೇಶಕ್ಕೆ ನೀಡಿರ್ತಕ್ಕಂಥ ಸಂವಿಧಾನ ಈ ಜಗತ್ತಿನಲ್ಲಿ ಮತ್ತಾರು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. பாபா சாஹிப் டாக்டர் அம்பேத்கர் உடைய 133வது பிறந்த நாள். நம்ம நாட்டில் எல்லா இடத்துலையுமே விட்டதை விட உலகம் ஃபுல்லாக ஃபேமஸ் வந்து பாபா சாஹிப் அம்பேத்கர். அவர் வந்து நம்ம இந்திய அரசியல் சட்டத்தை வந்து வகுத்தவர். அது மாத்திரம் இல்லை, ஒட்டுமொத்தமாக எல்லா மக்களும் ஏற்றுக்கக்கூடிய ஒரு தலைவர். அவர் எந்த ஜாதி பேதம் அவர் பார்க்குறதெல்லாம் இல்லை. எல்லாமே ஒட்டுமொத்த நம்ம இந்தியாவுக்கே வந்து அவர் தான் வந்து காட் ஃபாதரு. அவருடைய பிறந்தநாள் வந்து நம்ம முன்னாள் எம்எல்ஏ சம்பிங் தலைமையில் வந்து வெகு சிறப்பாக நடந்துக்கிறாங்க. அதனால் இங்கே எல்லாருக்கும் வந்து இங்கே வந்திருக்கிற எல்லாருக்குமே நன்றி கூறி விடைபெறுகிறேன். நன்றி. ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.